ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತವನ್ನು ಹೇಳ್ತಾ, ಈ ದಿನ 2026 ಜನವರಿ ತಿಂಗಳ 19ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಪಾಡ್ಯ ಅಂದರೆ ಮೊದಲನೇ ದಿನ ಪ್ರತಿಪದ್ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 1 ಗಂಟೆ 53 ನಿಮಿಷದವರೆಗೆ ಇರಲಿದೆ. ನಂತರ ಬಿದಿಗೆ ಅಂದರೆ ದ್ವಿತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 4 ನಿಮಿಷದವರೆಗೆ ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕಿಂಸ್ತುಗ್ನ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 53 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ಇದು ಈ ದಿನ ರಾತ್ರಿ 8 ಗಂಟೆ 44 ನಿಮಿಷದವರೆಗೆ ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕೂಡ ಮಕರ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರು ಕೂಡ ಈ ದಿನ ಮತ್ತು ನಾಳೆ ಮಕರ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 42 ನಿಮಿಷದವರೆಗೆ. ಉಳಿಕ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಅಪರಾಹ್ನ 3 ಗಂಟೆ 26 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 34 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 35 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 1 ನಿಮಿಷದಿಂದ ಅಪರಾಹ್ನ 3 ಗಂಟೆ 42 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 56 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 2 ಗಂಟೆ 9 ನಿಮಿಷದಿಂದ ರಾತ್ರಿ 3 ಗಂಟೆ 50 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 45 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 14 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಸಂಬಂಧಪಟ್ಟವನು. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೀತಾರೆ. ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ, ಹಾಗೆ ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಸ್ವಲ್ಪ ಚಂಚಲವಾದ ಮನಸ್ಸೇ ಇರುತ್ತೆ. ಆದರೆ ಯಾರು ಅಂಥ ಒಂದು ಮನಸ್ಸನ್ನು ಹಿಡಿದಿಟ್ಟುಕೊಂಡು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕೆಲಸಗಳನ್ನು ಮಾಡ್ತೀರಿ ಅವರಿಗೆ ಜಯಪ್ರಾಪ್ತಿಯಾಗುತ್ತೆ. ಏಕೆಂದರೆ ಈ ದಿನ ಸ್ವಲ್ಪ ಮಲ್ಟಿಪಲ್ ಟಾಸ್ಕಿಂಗ್ ಇರುವಂಥದ್ದು, ಜೊತೆಗೆ ಕೆಲವು ಕೆಲಸಗಳ ಒತ್ತಡಗಳು ಜಾಸ್ತಿ ಇದ್ದಾಗ ನಿಮಗೆ ಈ ಮನಸ್ಸಿಗೆ ಬಿಡುವು ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ಆಲೋಚನೆಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಸ್ಥಿರವಾದ ಮನಸ್ಸನ್ನು ಹೊಂದಬೇಕು. ಸ್ಥಿರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಹಾಗೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ವ್ಯವಹಾರ ಮಾಡ್ತಾರೆ ಅಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುವಂಥ ದಿನ. ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಅಥವಾ ನಿಮ್ಮ ಒಂದು ಖರೀದಿ ಪ್ರಕ್ರಿಯೆ ಏನಿದೆ ಇದರಲ್ಲಿ ಹೆಚ್ಚಿನ ಅನುಕೂಲತೆಗಳು ಸಿಕ್ಕತ್ತೆ.
ಹಾಗೆ ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಯಾವುದೇ ಒಂದು ಉತ್ಪನ್ನವನ್ನು ಮಾರಾಟ ಮಾಡುವಂಥ ವಿಚಾರ ಬಂದರೂ ಕೂಡ ಅಲ್ಲಿ ಪ್ರಗತಿದಾಯಕವಾದಂತಹ ಒಂದು ಸನ್ನಿವೇಶ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ಕಷ್ಟಪಟ್ಟು ಕೆಲಸ ಮಾಡುವಂಥ ಒಂದು ಇಚ್ಛಾಶಕ್ತಿ ಇದ್ದರೆ, ಒಂದು ಶಿಸ್ತುಬದ್ಧವಾದಂತಹ ಸಮಯ ಪ್ರಜ್ಞೆ ಅನ್ನುವಂಥದ್ದು ಇದ್ದರೆ ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ. ಹಾಗಾಗಿ ಅಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ನಿಮಗೆ ಅತ್ಯುತ್ತಮವಾದಂತಹ ಫಲಗಳನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 22 ನಿಮಿಷದಿಂದ ಅಪರಾಹ್ನ 4 ಗಂಟೆ 19 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 27 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ನಿಮ್ಮ ಯಾವುದೇ ಚಟುವಟಿಕೆಗಳು ಶನಿ ಹೋರಾದಲ್ಲಿ ಆರಂಭ ಆಗಿದ್ದರೆ ಅದು ತುಂಬ ನಿಧಾನಗತಿಯಲ್ಲಿ ನಡೆಯುತ್ತೆ. ಯಾಕೆಂದರೆ ಶನಿಯ ಚಲನೆ ಮಂದಗತಿಯದ್ದು. ಹಾಗಾಗಿ ನಿಮ್ಮ ಸ್ಪೀಡ್ಗೆ, ನಿಮ್ಮ ಒಂದು ಆಲೋಚನೆಗಳಿಗೆ ತಕ್ಕಂತೆ ಕೆಲಸಗಳು ಆಗಲ್ಲ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿಹೋರ ಈ ದಿನ ಅಷ್ಟೊಂದು ಅನುಕೂಲತೆಯನ್ನು ತರಲ್ಲ. ಸ್ವಲ್ಪ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 40 ನಿಮಿಷದವರೆಗೆ, ಹಾಗೆ ಅಪರಾಹ್ನ 2 ಗಂಟೆ 24 ನಿಮಿಷದಿಂದ ಅಪರಾಹ್ನ 3 ಗಂಟೆ 22 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 22 ನಿಮಿಷದಿಂದ ರಾತ್ರಿ 10 ಗಂಟೆ 24 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದನ್ನು ಕೂಡ ನೀವು ಅನ್ಫೇವರಬಲ್ ಆಗಿ ನೋಡಬೇಕಾಗತ್ತೆ. ಇಲ್ಲಿ ಕುಜ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಇದರಲ್ಲಿ ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಆದಷ್ಟು ಕುಜ ಹೋರಾದಲ್ಲಿ ಈ ಭೂ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಇನ್ನು ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬೇರೆ ಬೇರೆ ಇಲಾಖೆಯಲ್ಲಿ ನೌಕರರು ತಮ್ಮ ಜೀವನದ ಹಂಗನ್ನೇ ತೊರೆದು ಕೆಲಸ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂಥವರು ಆದಷ್ಟು ಕುಜ ಹೋರಾದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ರೀತಿಯ ರಿಸ್ಕ್ ಫ್ಯಾಕ್ಟರ್ಗೆ ಒಳಗಾಗಬೇಡಿ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 35 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 19 ನಿಮಿಷದಿಂದ ಸಂಜೆ 5 ಗಂಟೆ 16 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 27 ನಿಮಿಷದಿಂದ ರಾತ್ರಿ 12 ಗಂಟೆ 30 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಕೆಲವು ಹೊರಗಳು ಕೆಲವು ಕೆಲಸಗಳಿಗೆ ತುಂಬ ಅನುಕೂಲಕರವಾಗಿರುತ್ತೆ. ಅಂತಹ ಹೊರ ಯಾವುದು, ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು, ಇದನ್ನು ಕೂಡ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಹಲವಾರು ಅವಕಾಶಗಳಿದೆ. ಅದಕ್ಕೆ ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಈ ಪಂಚಾಂಗ ಏನಿದೆ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ, ಎಲ್ಲ ವಿಧಾನದಲ್ಲೂ ಕೂಡ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಹಾಗಾಗಿ ಪ್ರತಿನಿತ್ಯ ಪಂಚಾಂಗ ಶ್ರವಣ, ಪಂಚಾಂಗ ಪಠಣ ಇದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಮಾಘ ಮಾಸ ಆರಂಭ ಆಗಿರುವಂಥ ದಿನ. ಹಾಗಾಗಿ ಮಾಘ ಸ್ನಾನ ಮಾಡಲಿಕ್ಕೆ ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಇದು. ಇನ್ನು ಈ ಮಾಘ ಮಾಸದಲ್ಲೇ ಮಾಘ ಗುಪ್ತ ನವರಾತ್ರಿ ಅಂತ ಹೇಳಿ ನಡೆಯುತ್ತೆ. ನಮಗೆ ಗೊತ್ತಿರುವಂಥದ್ದು ಶರನ್ನವರಾತ್ರಿ, ಶರದ್ ಋತುವಿನಲ್ಲಿ ಬರುವಂಥದ್ದು. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆಯನ್ನು, ಸರಸ್ವತಿ ಪೂಜೆಯನ್ನು, ಆಯುಧ ಪೂಜೆಯನ್ನು, ಹಾಗೆ ವಿಜಯದಶಮಿ ಉತ್ಸವವನ್ನು ಆಚರಣೆ ಮಾಡುವಂಥದ್ದು ಇದೆ. ಆದರೆ ಈ ಮಾಘ ಮಾಸದಲ್ಲಿ ಮತ್ತೆ ಒಂದು ನವರಾತ್ರಿ ಬರುತ್ತೆ. ಇದನ್ನು ಮಾಘ ಗುಪ್ತ ನವರಾತ್ರಿ ಅಂತ ಹೇಳಿ ಕರೀತಾರೆ. ಈ ದಿನದಿಂದ 9 ದಿನಗಳ ಕಾಲ ಈ ಗುಪ್ತ ನವರಾತ್ರಿ ಅಂದರೆ ರಹಸ್ಯವಾಗಿ ಮಾಡುವಂಥ
ನವರಾತ್ರಿ ಹಬ್ಬ ಇದನ್ನ ಸಾಧಕರು ಮಾತ್ರ ಮಾಡುವಂಥ ಯಂತ್ರ ಮಂತ್ರ ತಂತ್ರ ಇತ್ಯಾದಿ ಸಾಧನೆಗಳನ್ನು ಮಾಡುವಂಥವರು ಈ ನವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಏಕೆಂದರೆ ದೇವಿಯನ್ನು ಒಲಿಸ್ಕೊಳ್ಳಿಕ್ಕೆ ಇವರು ಸ್ವಲ್ಪ ಅನ್ಯ ಮಾರ್ಗವನ್ನು ಬಳಸುವಂಥದ್ದು ಕೂಡ ಇದೆ. ಹಾಗಾಗಿ ದೇವಿಯ ಉಪಾಸಕರು ಈ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಈ ದಿನದಿಂದ. ಇನ್ನು ಈ ದಿನವೇ ಶಿಶಿರ ಋತು ಆರಂಭ ಆಗ್ತಾ ಇದೆ. ಹಾಗಾಗಿ ಬಹಳ ವಿಶೇಷವಾದಂತಹ ಋತು ಶಿಶಿರ ಋತು. ಹಾಗಾಗಿ ಈ ಋತುವಿನಲ್ಲೇ ಗಿಡ ಮರಗಳು ತಮ್ಮ ಎಲೆಗಳನ್ನು ಉದುರಿಸುವಂತಹ ಸಂದರ್ಭ ಇರ್ಬೋದು, ಅಥವಾ ತಮಗೆ ಹೊಸ ಹುಟ್ಟನ್ನು ಮರುಜೀವವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಇದು ಕೂಡ ಒಂದು ಪ್ರಕೃತಿಯ ನಿಯಮ. ಹಾಗಾಗಿನೇ ಈ ನಿಯಮವನ್ನು ನಾವು ಹೇಗೆ ಸಮೀಕರಿಸಿಕೊಳ್ಬಹುದು ಅಂತ ಹೇಳಿದ್ರೆ, ಇಲ್ಲಿ ಮರಗಳು ತಮ್ಮ ಮೂಲ ಸ್ವಭಾವಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂತೆ ನಾವು ಕೂಡ ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಏನಾದರೂ ಬದಲಾವಣೆ ಅಗತ್ಯ ಇದ್ದರೆ ಅದನ್ನು ಮಾಡಿಕೊಳ್ಳಿಕ್ಕೆ ಈ ಸಂದರ್ಭ ತುಂಬ ಸೂಕ್ತವಾಗಿದೆ. ಹಾಗಾಗಿ ನಮ್ಮ ಒಂದು ಪರ್ಫಾರ್ಮೆನ್ಸ್ ಸರಿ ಇಲ್ಲ, ನಮ್ಮ ಪ್ರಯತ್ನಗಳು ಈಡೇರ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಪ್ಪಾಗ್ತಾ ಇದೆ. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಅದನ್ನು ಸರಿಪಡಿಸ್ಕೊಂಡು ಮುಂದುವರಿಲಿಕ್ಕೆ ಈ ಒಂದು ಸಂದರ್ಭ ಅತ್ಯುತ್ತಮವಾಗಿ ಇರುವಂಥದ್ದು. ಏಕೆಂದರೆ ನೀವು ಅಳವಡಿಸ್ಕೊಳ್ಳುವಂಥ ಬದಲಾವಣೆ ಏನಿದೆ ಅದು ಬೇಗ ಎಫೆಕ್ಟ್ಗೆ ಬರುವಂಥದ್ದು. ಹಾಗಾಗಿನೇ ಪರಿಣಾಮಕಾರಿಯಾದಂತಹ ಈ ಬದಲಾವಣೆಗಳನ್ನು ಆದಷ್ಟು ಬೇಗ ಹೊಂದಬೇಕು ಅಂತ ಅನ್ನುವಂಥವ್ರು ಈ ಮಾಘ ಮಾಸದಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಬೇಕಾಗುತ್ತೆ. ಇನ್ನು ಈ ದಿನ ಶುಕ್ಲ ಪಕ್ಷದ ಪಾಡ್ಯದ ದಿನ, ಸೋಮವಾರ ಬಂದಿರುವಂಥದ್ದು. ಹಾಗಾಗಿ ಈ ದಿನ ಸೋಮವಾರ ವ್ರತವನ್ನು ಆಚರಣೆ ಮಾಡುವಂಥವ್ರು, ಶಿವ ಪಾರ್ವತಿಯರನ್ನ ಆರಾಧನೆ ಮಾಡುವಂಥವ್ರು, ಹಾಗೆ ಯಾರಿಗೆ ವಿವಾಹ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ, ಅಥವಾ ವಧುವಿಗೆ ವರನಿಗೆ ವಧು ಸೆಟ್ ಆಗ್ತಾ ಇಲ್ಲ, ಸೆಟ್ ಆದರೂ ಕೂಡ ಯಾವುದೋ ಒಂದು ಕೊನೆಯ ಹಂತದಲ್ಲಿ ಮುರಿದು ಬೀಳ್ತಾ ಇದೆ ಅನ್ನೋಂಥವ್ರು ಸೋಮವಾರದ ವ್ರತವನ್ನು ಆರಂಭ ಮಾಡಿ. 16 ಸೋಮವಾರಗಳು ಈ ವ್ರತವನ್ನು ಮಾಡಿದ್ರೆ ಶಿವ ಪಾರ್ವತಿಯರು ತಮ್ಮ ಕೋರಿಕೆಯನ್ನು ಈಡೇರಿಸ್ತಾರೆ. ನಿಮ್ಮ ಬಯಕೆ ಅಥವಾ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಸೋಮವಾರದ ವ್ರತ ಏನಿದೆ ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು. ಹಾಗಾಗಿ ಈ ದಿನ ವಿಶೇಷವಾಗಿರುವಂತಹ ದಿನ ಆದ್ದರಿಂದ ನೀವು ಈ ಒಂದು ಚಟುವಟಿಕೆಗಳಲ್ಲಿ ನಿಷ್ಠೆಯಿಂದ ಭಾಗವಹಿಸಿ ಒಳ್ಳೆಯದಾಗುತ್ತೆ. ಇನ್ನು ಈಗಾಗಲೇ ನಾವು ಕುಜನ ಬಗ್ಗೆ ತಿಳಿಸ್ತಾ ಇದ್ವಿ. ಈ ದಿನ ಕುಜ ಹೋರಾದಲ್ಲಿ ಕೆಲವೊಂದು ಕೆಲಸಗಳನ್ನು, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳಿದ್ವಿ. ಹಾಗೆ ಈ 15ನೇ ತಾರೀಕು ಕುಜ ಮಕರ ರಾಶಿಯನ್ನು ಪ್ರವೇಶ ಮಾಡಿರುವಂತಹ ವಿಚಾರ ತಮಗೆ ಗೊತ್ತಿದೆ. ಇಲ್ಲಿ ಈ ಮಂಗಳ ಅಥವಾ ಕುಜನ ಸಂಚಾರ ಏನಿದೆ ಅದು ಮಕರ ರಾಶಿಯಲ್ಲಿ ನಡೀತಾ ಇದೆ. ಶನಿಯ ಅಧಿಪತ್ಯ ಇರುವಂತಹ ರಾಶಿ ಇದು. ಆದರೆ ಈ ಕುಜಗ್ರಹ ತಾನೇ ಅಧಿಪತಿಯಾಗಿರುವಂತಹ ಮೇಷ ಮತ್ತು ವೃಶ್ಚಿಕ ರಾಶಿಯಲ್ಲಿ ಇದ್ದಾಗ ಆ ರಾಶಿಯವರಿಗೆ ದೊಡ್ಡ ಪ್ರಯೋಜನಗಳನ್ನು ತಂದುಕೊಡ್ತಾನೆ. ಇದು ಅಧಿಕಾರ ಇರ್ಬೋದು, ಸ್ಥಾನಮಾನ ಇರ್ಬೋದು, ನಿಮ್ಮ ನಿರೀಕ್ಷೆಯಂತೆ ಅನುಕೂಲತೆಗಳಾಗಬೇಕು ಅನ್ನುವಂಥವ್ರು ಈ ಪ್ರಯೋಜನಗಳನ್ನು ಕುಜನಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಕುಜ ಆ ರಾಶಿಯಲ್ಲೇ ಇದ್ದಾಗ. ಇನ್ನು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅನುಸಾರವಾಗಿ ಕುಜಗ್ರಹದ ಮಹತ್ವ ಉನ್ನತ ಅಧಿಕಾರವನ್ನು ಹೊಂದಿರುವಂಥ ಕ್ರಿಯಾತ್ಮಕ ಗ್ರಹ ಅಂತ ಹೇಳೇನೆ ಇದನ್ನು ಕರೆಯುವಂಥದ್ದು ಇದೆ. ಹಾಗೆ ಈ ಮಂಗಳ ಗ್ರಹ ಆಡಳಿತವನ್ನು ಸೂಚಿಸುವಂಥವನು, ಆಡಳಿತ ತತ್ವಗಳನ್ನು ಸೂಚಿಸುವಂಥವನು, ಮತ್ತು ಇದು ತುಂಬ ಬಿಸಿಯ ಗ್ರಹ ಆಗಿದ್ದು ಎಲ್ಲ ಭವ್ಯ ಗುಣಗಳನ್ನು ಕೂಡ ಇದು ಹೊಂದಿರುತ್ತೆ. ಇಲ್ಲಿ ಕುಜಗ್ರಹದ ಅಥವಾ ಮಂಗಳ ಗ್ರಹದ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ವೃತ್ತಿ ಜೀವನದಲ್ಲೂ ಕೂಡ ಉನ್ನತ ಸ್ಥಾನಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗಲ್ಲ. ಜಾತಕಕ್ಕೆ ಅನುಸಾರವಾಗಿ ಪ್ರಬಲವಾದಂಥ ಮಂಗಳ ಗ್ರಹ ಅಗತ್ಯವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಹಾಯ ಮಾಡುತ್ತೆ. ತೃಪ್ತಿ ಮತ್ತು ಆರೋಗ್ಯಪೂರ್ಣವಾದಂತಹ ಬದುಕನ್ನು ಇದು ನಮಗೆ ತಂದುಕೊಡುತ್ತೆ. ಹಾಗೆ ಇದು ನಮಗೆ ಒಳ್ಳೆಯ ಗಟ್ಟಿ ಮನಸ್ಸನ್ನು ಒದಗಿಸಿಕೊಡುವಂಥದ್ದು ಕೂಡ ಈ ಕುಜ. ಇನ್ನು ವ್ಯಕ್ತಿಯ ಜಾತಕದಲ್ಲಿ ಮಂಗಳ ಉತ್ತಮ ಸ್ಥಾನದಲ್ಲಿದ್ದರೆ ಅವರ ಖ್ಯಾತಿ ಎಲ್ಲ ಕಡೆ ನಿಧಾನವಾಗಾದರೂ ಕೂಡ ಪಸರಿಸ್ತಾ ಇರುತ್ತೆ. ಹಾಗೆ ಅವರ ವೃತ್ತಿ ಜೀವನದಲ್ಲೂ ಕೂಡ ಅತ್ಯುನ್ನತ ಸ್ಥಾನವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ. ಹಾಗಾಗಿ ಈ ಕುಜನಿಗೆ ಗುರುವಿನಂತಹ ಗ್ರಹದ ಶುಭ ದೃಷ್ಟಿಗಳೇನಾದರೂ ಬಿದ್ದರೆ ಅಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅದು ತುಂಬ ಸಂತೋಷವನ್ನು ನೀಡುತ್ತೆ. ಒಂದು ವೇಳೆ ಕುಜಗ್ರಹ ರಾಹು ಅಥವಾ ಕೇತುವಿನಂತಹ ದುಷ್ಟ ಗ್ರಹಗಳ ಸಂಯೋಜನೆಯಿಂದ ಕೂಡಿದ್ರೆ ಆ ವ್ಯಕ್ತಿಯ ಜಾತಕ ಗ್ರಹಣಕ್ಕೆ ಒಳಗಾಗ್ಬಿಡುತ್ತೆ. ಇದು ಆರೋಗ್ಯ ಸಮಸ್ಯೆಗಳನ್ನು ತರುತ್ತೆ, ಹಣಕಾಸಿನ ಸಮಸ್ಯೆಗಳನ್ನು ತರುತ್ತೆ, ಹಾಗೆ ಮಾನಸಿಕ ಖಿನ್ನತೆಯನ್ನು ತರುವಂಥದ್ದು ಈ ಒಂದು ವಿಚಾರ. ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಇನ್ನು ಸ್ಥಾನಮಾನ ನಷ್ಟ ಆಗುವಂಥದ್ದು, ಅಂದರೆ ಇರುವಂಥ ಅಧಿಕಾರ ಕೈಬಿಟ್ಟು ಹೋಗುತ್ತೆ, ಜೊತೆಗೆ
ಹಣಕಾಸಿನ ವ್ಯವಹಾರಗಳು ಕೂಡ ನಷ್ಟಕ್ಕೆ ಗುರಿಯಾಗುತ್ತೆ. ಇದೆಲ್ಲವೂ ಕೂಡ ಈ ಕುಜಗ್ರಹ ರಾಹು ಅಥವಾ ಕೇತುವಿನ ಸಂಯೋಗದಲ್ಲಿದ್ದಾಗ ಆಗುವಂಥದ್ದು. ಇನ್ನು ಈ ಕುಜಗ್ರಹದ ಅನುಗ್ರಹವನ್ನು ಪಡ್ಕೊಳ್ಬೇಕು ಅನ್ನುವಂಥವ್ರು ಹವಳದ ರತ್ನವನ್ನು ಧರಿಸಬೇಕು. ಪ್ರತಿದಿನ ಮಂಗಳವಾರ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು. ಇದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಕುಜಗ್ರಹದ ಅನುಗ್ರಹ ಅಥವಾ ಕುಜನ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದಾದಂಥ ದಿನ. ಹಾಗೆ ಈ ದಿನ ಸಮಾಜದಲ್ಲಿರುವಂಥ ಪ್ರಮುಖರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಒಡನಾಟ ಹೆಚ್ಚಾಗತ್ತೆ, ಪರಿಚಯ ಆಗತ್ತೆ. ಜೊತೆಗೆ ನಿಮಗೆ ಬೇಕಾದ ಕೆಲವೊಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಜೀವನದಲ್ಲಿ ನಿಮಗೆ ಅಗತ್ಯವಾಗಿ ಏನು ಬೇಕು ಅದನ್ನು ಈ ದಿನ ನೀವು ಕೇಳಿ ಪಡ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತು ನಿಖರವಾಗಿರುತ್ತೆ, ಗುರಿ ಸ್ಪಷ್ಟವಾಗಿರುತ್ತೆ. ಹಾಗಾಗಿನೇ ಗುರಿಯನ್ನು ಉದ್ದೇಶ ಇಟ್ಟುಕೊಂಡೇ ನಿಮ್ಮ ಕೆಲಸಗಳನ್ನು ಆರಂಭ ಮಾಡುವಂಥದ್ದು. ಕೆಲವರು ನಿಮ್ಮನ್ನು ಸ್ವಾರ್ಥಿ ಅಂತ ಹೇಳಿ ಕರಿಬೋದು, ಏಕೆಂದರೆ ನಿಮ್ಮ ಸುತ್ತಲೇ ನಿಮ್ಮ ವ್ಯವಹಾರಗಳು ಇರುವಂಥದ್ದು. ನೀವೇ ಸೆಲ್ಫ್ ಸೆಂಟರ್ಡ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಸಂವಹನ ಇರ್ಬೋದು, ಅವರ ಭೇಟಿ ಇರ್ಬೋದು, ಮಾತುಕತೆ ಇರ್ಬೋದು. ಇದು ನಿಮ್ಮ ಬಾಲ್ಯದ ಹಳೆಯ ನೆನಪುಗಳನ್ನು ಮರುಕಳಿಸುವಂಥದ್ದು. ಅಂದರೆ ಆ ನೆನಪುಗಳಿಂದಲೇ ನಿಮಗೆ ತುಂಬ ಸಂತೋಷ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ನೀವು ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಅದು ಕೂಡಿ ಬರುತ್ತೆ. ನಿಮ್ಮ ಉದ್ಯೋಗ, ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಚಟುವಟಿಕೆ ಇದರಲ್ಲಿ ಒಂದು ರೀತಿಯಲ್ಲಿ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಮನೆಯಲ್ಲಿ ತುಂಬ ಅನುಕೂಲ ಇರೋದರಿಂದ, ಮನೆಯವರ ಒಂದು ಸಪೋರ್ಟ್ ಚೆನ್ನಾಗಿರೋದ್ರಿಂದ ಈ ದಿನ ಕುಟುಂಬದ ಪರವಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಮುಂದುವರಿಯುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಚಟುವಟಿಕೆಗಳನ್ನು ನೀವು ತುಂಬ ಕಾನ್ಫಿಡೆನ್ಸಿಂದ ಆರಂಭ ಮಾಡಲ್ಲ, ಅಳುಕು ಜಾಸ್ತಿ. ಹಾಗೆ ಈ ದಿನ ಸಂಶಯಾತ್ಮಕವಾದಂಥ ಮನೋಭಾವ ಇರೋದರಿಂದಲೇ ಕೆಲವರನ್ನು ನಂಬಲ್ಲ, ಕೆಲವು ವಿಚಾರಗಳಲ್ಲಿ ಆಸಕ್ತಿ ಇರಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ವಾಹನದಿಂದ ಕೆಲವೊಂದು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಪೂರ್ವ ಸಿದ್ಧತೆ ಇಟ್ಕೊಳ್ಳಿ, ಸ್ವಲ್ಪ ಎಚ್ಚರಿಕೆಯಿಂದನೂ ಇರಿ. ಇನ್ನು ಮನೆಯ ಹೊರಗೆ ಈ ದಿನ ಸಮಸ್ಯೆಗಳು ಜಾಸ್ತಿ. ಮನೆಯ ಒಳಗೆ ನಿಮಗೆ ಸಪೋರ್ಟ್ ಇರ್ಬೋದು, ಆದರೆ ಹೊರಗೆ ಅಪರಿಚಿತರು ಕೂಡ ಈ ದಿನ ನಿಮ್ಮನ್ನು ಥ್ರೆಟನ್ ಮಾಡುವಂಥದ್ದು, ನಿಮ್ಮನ್ನು ಭಯಭೀತರನ್ನಾಗಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಬೇಡದ ವಿಚಾರದಲ್ಲೇ ಆಸಕ್ತಿ ಹೆಚ್ಚಾಗುವಂಥ ಸಂದರ್ಭ ಇದೆ. ಯಾವುದೂ ಇಷ್ಟ ಇಲ್ಲ ಅಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ. ಜೊತೆಗೆ ಈ ದಿನ ಒತ್ತಡದಲ್ಲೇ ಕೆಲವು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಅದು ಯಾವ ಒಂದು ಗತಿಯನ್ನು ಪಡ್ಕೊಳ್ಳುತ್ತೆ, ಯಾವ ಒಂದು ವೇಗವನ್ನು ಪಡ್ಕೊಳ್ಳುತ್ತೆ, ಅದರಲ್ಲಿ ನೀವು ಇನ್ವಾಲ್ವ್ ಆಗುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮಾತಿಗೆ ಈ ದಿನ ಗೌರವ ಕೊಡಲೇಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ. ಈ ಒಂದು ವಿಚಾರವನ್ನು ನೀವು ಮನದಟ್ಟು ಮಾಡಿಕೊಳ್ಬೇಕು. ಹಳೆಯ ಕೆಲಸಗಳೇನಿದೆ, ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳೇನಿದೆ, ಅದನ್ನು ಈ ದಿನ ಆದಷ್ಟು ನೀವು ಮುತುವರ್ಜಿಯಿಂದ ಆರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ.
ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ಯಾವುದೇ ಒಂದು ಸಭೆ ಆಗಲಿ, ಸಮಾರಂಭ ಆಗಲಿ, ಯಾವುದೇ ಕಾರ್ಯಗಳಾಗಲಿ ಇದರಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಅನ್ನುವಂಥದ್ದು ಇರಲ್ಲ. ಏಕೆಂದರೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಬೇರೆಯದ್ದೇ ಒಂದು ಆಲೋಚನೆ ಇರುತ್ತೆ. ಹಾಗೆ ಈ ಹಿಂದೆ ಆಗಿರುವಂಥ ಅವಮಾನದ ಪ್ರಸಂಗಗಳಾಗಲಿ ಅಥವಾ ನಿಮ್ಮ ಒಂದು ಮನಸ್ಥಿತಿಗೆ ಸರಿಯಾದಂತಹ ಒಂದು ಫಲಿತಾಂಶ ಬರದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ ಈ ದಿನ. ಹಾಗಾಗಿ ಮಾನಸಿಕ ಸಂಕಷ್ಟಗಳು ಕೂಡ ಈ ದಿನ ಎದುರಾಗುವಂಥದ್ದು ಇದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ಆದಷ್ಟು ಈ ದಿನ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಸ್ವಲ್ಪ ಆತುರದಲ್ಲಿರ್ತೀರಿ, ಸ್ವಲ್ಪ ಕೋಪ ಕೂಡ ಇದೆ. ಹಾಗೆ ಯಾರದ್ದೋ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಭಾವನೆಯನ್ನು ಮೂಡಿಸ್ತಾ ಇದೆ. ಅಂದರೆ ಕೆಲವರ ಮೇಲಿರುವಂಥ ಕೋಪವನ್ನು ಬೇರೆಯವರ ಮೇಲೆ ತೋರಿಸುವಂಥದ್ದು, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತೆ ಅನ್ನುವಂಥ ರೀತಿಯಲ್ಲಿ ಈ ದಿನದ ಸ್ವಭಾವ ಇರುತ್ತೆ. ಆದಷ್ಟು ತಾಳ್ಮೆ ಇದ್ದಾಗ ಮಾತ್ರ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ರೀತಿಯ ಹೊಸ ವಸ್ತುಗಳನ್ನು, ವಾಹನವನ್ನು ವಿಶೇಷವಾಗಿ ಖರೀದಿ ಮಾಡುವಂಥ ಒಂದು ಪ್ರಯತ್ನ ನಿಮಗೆ ಬೇಡ. ಏಕೆಂದರೆ ಈ ದಿನ ವಾಹನದಿಂದ ಅನುಕೂಲ ಇಲ್ಲ. ಹಾಗೆ ದೂರದ ಪ್ರಯಾಣದಿಂದ ಕೂಡ ನಿಮಗೆ ಅನಾನುಕೂಲತೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ, 7ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಈ ದಿನ ನಿಮಗೆ ಸಂಪೂರ್ಣವಾದಂತಹ ಸಮಾಧಾನ ಇದೆ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಶಾದಾಯಕವಾಗಿರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಈ ದಿನ ಲಾಭವನ್ನು ಕಾಣುವಂಥ ಸಂದರ್ಭಗಳೇ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡ ಅಷ್ಟೊಂದು ಎಫರ್ಟ್ ಅನ್ನುವಂಥದ್ದನ್ನು ಕೇಳಲ್ಲ. ಅಂದರೆ ಅಪ್ರಯತ್ನಪೂರ್ವಕವಾಗಿಯೇ ಕೆಲಸಗಳು ಮುಂದುವರಿಯುತ್ತೆ. ಏಕೆಂದರೆ ನಿಮ್ಮ ಒಂದು ಕೆಲಸ ಆರಂಭದ ಅವಧಿ ಏನಿದೆ ಅದು ಒಳ್ಳೆಯ ಸಮಯದಲ್ಲಿ ಆರಂಭ ಆಗುತ್ತೆ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಕಾರ್ಯಸಿದ್ಧತೆ ಉಂಟಾಗುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಮನಸ್ಥಿತಿ ಗಂಭೀರವಾಗಿರುವಂಥ ಸಾಧ್ಯತೆ ಇದೆ. ಹಾಗೆ ಕೆಲವೊಂದು ವಿಚಾರಗಳನ್ನು ಈ ದಿನ ರಹಸ್ಯವಾಗಿ ಮಾಡುವಂಥದ್ದು ಕೂಡ ಇರುತ್ತೆ. ಆದರೆ ಈ ಸಾಂಸಾರಿಕ ವಿಚಾರದಲ್ಲಿ ರಹಸ್ಯ ಇರಲಿ, ಆದರೆ ಹಣಕಾಸಿನ ವಿಚಾರದಲ್ಲಿ ಈ ರಹಸ್ಯ ಅನ್ನುವಂಥದ್ದು ಈ ದಿನ ಬೇಡ. ಕೊನೆಯ ಪಕ್ಷ ನಿಮ್ಮ ಪತಿಗಾಗಲಿ, ಪತ್ನಿಗಾಗಲಿ, ನಿಮ್ಮ ಮಕ್ಕಳಿಗಾಗಲಿ ಈ ವಿಚಾರವನ್ನು ನೀವು ತಿಳಿಸಲೇಬೇಕಾಗತ್ತೆ. ಏಕೆಂದರೆ ಹಣಕಾಸಿನ ವಿಚಾರ ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕು. ಯದ್ವಾ ತದ್ವಾ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಈ ದಿನ. ಇನ್ನು ಈ ದಿನದಲ್ಲಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ಅಥವಾ ಈ ಒಪ್ಪಂದದ ಸಂಬಂಧವಾಗಿ ನಿಮ್ಮಿಂದ ಕೆಲವೊಂದು ಟಿಪ್ಸ್ಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಗುರುಸ್ಥಾನದಲ್ಲಿರ್ತೀರಿ, ಮಾರ್ಗದರ್ಶನ ಮಾಡುವಂತಹ ಸ್ಥಾನದಲ್ಲಿರ್ತೀರಿ. ಜೊತೆಗೆ ನಿಮ್ಮ ಪತಿಗಾಗಲಿ ಪತ್ನಿಗಾಗಲಿ ಒಳ್ಳೆಯ ಪಾರ್ಟ್ನರ್ ಆಗಿ ಕೂಡ ಇರುವಂಥದ್ದು, ನಿಮ್ಮ ಒಂದು ಉದ್ದೇಶಿತ ಕಾರ್ಯಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಶುಭ ಫಲಗಳು ಸಿಕ್ಕುವಂತಹ ದಿನ. ಅದರಲ್ಲೂ ನಿಗದಿತ ಸಮಯಕ್ಕೆ ಕೆಲಸಗಳು ಆರಂಭ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಟೈಮ್ ಅನ್ನುವಂಥದ್ದು ಬಹಳ ಎಸೆನ್ಷಿಯಲ್ಲು, ವೆರಿ ಇಂಪಾರ್ಟೆಂಟ್ ಅದು. ಆದ್ದರಿಂದಲೇ ಈ ದಿನ ಸಮಯವನ್ನು ನೋಡಿಕೊಂಡು ಕೆಲವೊಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ, ಅದು ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಬಗ್ಗೆ ಎಲ್ಲಿಲ್ಲದ ಕಾಳಜಿ, ಕಳಕಳಿ, ಅವರ ಆರೋಗ್ಯ ವಿಚಾರಿಸುವಂಥದ್ದು, ಅವರ ಬೇಕು ಬೇಡಗಳನ್ನು ವಿಚಾರಿಸುವಂಥದ್ದು, ಇದು ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗಾಗಿನೇ ಈ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ಆಕರ್ಷಣೆ ಅನ್ನುವಂಥದ್ದು ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅನ್ನುವಂಥದ್ದು ಗೊತ್ತಾಗಲ್ಲ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾದಾಗ ಅದನ್ನು ಮನೆಯ ಒಳಗೆ 4 ಗೋಡೆಯ ಒಳಗೆ ಪರಿಶೀಲನೆ ಮಾಡಿಕೊಂಡು ಇತ್ಯರ್ಥಪಡಿಸ್ಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ಎದುರಾಗುವಂಥ ಅಡೆತಡೆಗಳಿರ್ಬೋದು, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ.
ಮಾನಸಿಕ ನೆಮ್ಮದಿಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿನೇ ಗುರಿಯನ್ನು ತಲುಪಲಿಕ್ಕೆ ಅದು ಕೂಡ ನಿಮಗೆ ವಿಶೇಷ ರೀತಿಯಲ್ಲಿ ಸಹಕರಿಸುತ್ತೆ. ಹಾಗೆ ಈ ದಿನ ಶತ್ರುಗಳನ್ನು ಕೂಡ ಮೆಸ್ಮರೈಸ್ ಮಾಡುವಂಥದ್ದು ಇದೆ. ನಿಮ್ಮ ಮಾತಿನಿಂದ ಅವರನ್ನು ಬೆರಗುಗೊಳಿಸ್ತೀರಿ. ನಿಮ್ಮ ನಡತೆಯಿಂದ, ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಪರ್ಫಾರ್ಮೆನ್ಸಿಂದ ಅವರನ್ನು ಮೆಚ್ಚಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲತೆಗಳ ಮೇಲೆ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, 5ನೇ ಮನೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಯಾವುದೇ ವ್ಯವಹಾರಗಳಲ್ಲೂ ಕೂಡ ಒಂದು ಪೂರ್ಣವಾದಂಥ ಒಂದು ಮನಸ್ಥಿತಿ ಇಲ್ಲ, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರಲ್ಲ. ಇದು ಆಸಕ್ತಿ ಇಲ್ಲ ಅಂತಲ್ಲ, ಆಸಕ್ತಿ ಇದೆ, ಆದರೆ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸಿಲ್ಲ. ಸ್ವಲ್ಪ ಸೋಮಾರಿತನ ಈ ದಿನ ಕಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಅಗತ್ಯಕ್ಕಿಂತಲೂ ವೆಚ್ಚಗಳು ಹೆಚ್ಚಾಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಪ್ರಗತಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನಿಮ್ಮದು ಯಾವುದೇ ರೀತಿಯ ಪ್ರಗತಿ ಇದ್ದರೂ ಅದರಲ್ಲೇ ತೃಪ್ತಿಯನ್ನು ಪಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕೆಲಸ ಕಾರ್ಯಗಳಲ್ಲಿ ಶ್ರಮ ಜಾಸ್ತಿ. ಒಂದು ಪುಟ್ಟ ಕೆಲಸವನ್ನು ಮಾಡಬೇಕಿದ್ರೂ ಕೂಡ ಈ ದಿನ ನೀವು ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ಸ್ವಲ್ಪ ಮನಸ್ಸಿಗೆ ಗೊಂದಲ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಮಕ್ಕಳ ಒಂದು ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ದೀರ್ಘಾಲೋಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಮಕ್ಕಳ ವಿಚಾರವಾಗಿ ಈ ದಿನ ನಿಮಗೆ ಚಿಂತೆ ಜಾಸ್ತಿ, ಅವರ ವಿಚಾರದಲ್ಲಿ ಬರುವಂತಹ ಸಮಸ್ಯೆ, ಅದಕ್ಕೆ ಪರಿಹಾರ, ಇಂಥದ್ರಲ್ಲೇ ಈ ದಿನ ಸ್ವಲ್ಪ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಸಮಯ ಕೂಡ ವ್ಯರ್ಥ ಆಗುತ್ತೆ, ಹಣಕಾಸು ಕೂಡ ವ್ಯರ್ಥ ಆಗುತ್ತೆ. ಹಾಗೆ ಈ ದಿನ ನಾಳೆಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭ ಬರ್ತಾ ಇದೆ. ಅದಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಳಿ, ಅಡಾಪ್ಟಬಿಲಿಟಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರ್ತಾನೆ, 4ನೇ ಮನೆ ಸುಖಸ್ಥಾನ. ಆದರೆ ಈ ದಿನ ಸುಖದಿಂದ ಸ್ವಲ್ಪ ವಂಚಿತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಅಷ್ಟೊಂದು ತೃಪ್ತಿ ಅನ್ನುವಂಥದ್ದು ಇರಲ್ಲ. ಫಲಿತಾಂಶ ಏನೋ ಬರುತ್ತೆ, ಆದರೆ ನಿಮ್ಮ ಒಂದು ನಿರೀಕ್ಷೆ ಜಾಸ್ತಿ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಈ ದಿನ ನೀವು ಏನೇ ಕೆಲಸ ಮಾಡಿ ಅಥವಾ ನಿಮಗೆ ಏನೇ ಒಂದು ಪ್ರತಿಫಲ ಸಿಕ್ಕಲಿ, ಯಾರೇ ಸಹಾಯ ಮಾಡಿದ್ರೂ ಕೂಡ ಇನ್ನೂ ಸ್ವಲ್ಪ ಮಾಡಿದರೆ ಚೆನ್ನಾಗಿತ್ತಲ್ಲ, ಇನ್ನೂ ಸ್ವಲ್ಪ ಹಣ ಇದ್ದರೆ ಚೆನ್ನಾಗಿತ್ತಲ್ಲ ಅನ್ನುವಂಥ ಒಂದು ಅನಿಶ್ಚಿತತೆ ತುಂಬ ಇರುತ್ತೆ. ಹಾಗೆ ಈ ದಿನ ಬೇರೆಯವರ ಮೇಲೆ ಅವಲಂಬನೆ ಮಾಡುವಂಥದ್ದು ಕೂಡ ಜಾಸ್ತಿ ಇದೆ. ಇದರಿಂದ ಕೂಡ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟಾಗುವಂಥ ಸಂದರ್ಭಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಒಂದು ಸ್ವಂತ ವೈಯಕ್ತಿಕ ವಿಚಾರಗಳೇನಿದೆ ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕು. ಏಕೆಂದರೆ ನಿಮ್ಮ ಬಗ್ಗೆನೇ ನಿಮಗೆ ಆಸಕ್ತಿ ಕಡಿಮೆ ಆದಾಗ ಈ ದಿನ ಸ್ವಲ್ಪ ವಿದ್ಯಮಾನಗಳು ಅದಲು ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಾಹನ ಓಡಿಸುವಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ನಿಮ್ಮ ತಾಯಿಯವರೇನಾದರೂ ಇದ್ದರೆ, ಕುಟುಂಬದಲ್ಲಿ ನಿಮ್ಮ ಹತ್ತಿರ ಇದ್ದರೆ, ನಿಮ್ಮ ಜೊತೆಯಲ್ಲಿದ್ದರೆ ಅವರ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ, ಮನಸ್ಸಿಗೆ ಸಮಾಧಾನ ಇರುವಂಥ ದಿನ, ಕೈಗೊಂಡಂಥ ವ್ಯವಹಾರಗಳು ಸುಗಮವಾಗಿ ನಡೆಯುವಂಥ ದಿನ. ಏಕೆಂದರೆ ನಿಮಗೆ ಈ ದಿನ ಜನ ಬೆಂಬಲ ಚೆನ್ನಾಗಿದೆ, ಹಣದ ಬೆಂಬಲ ಬಹಳ ಅದ್ಭುತವಾಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ಅತಿ ಆಸೆ ಇದ್ದವರಿಗೆ ಮಾತ್ರ ಹಣದ ಕೊರತೆ ಉಂಟಾಗುತ್ತೆ. ಆದರೆ ಈ ದಿನ ಜೀವನದಲ್ಲಿ ಒಂದು ಸಾಮಾನ್ಯವಾದಂತಹ ಒಂದು ಸ್ಥಿತಿಯನ್ನು
ನೀವು ಹೊಂದಲಿಕ್ಕೆ, ಆ ಒಂದು ಸ್ಥಿತಿಯನ್ನು ಮುಂದುವರಿಸಲಿಕ್ಕೆ ಬೇಕಾದಷ್ಟು ಸಂಪನ್ಮೂಲಗಳು ನಿಮ್ಮಲ್ಲೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರ ಒಂದಿಗೆ ಇದ್ದಂತಹ ವಿವಾದಗಳು ಬಗೆಹರಿಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇದೆ. ಹಾಗೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಅನುಕೂಲತೆಗಳಿದೆ. ನಿಮ್ಮ ಮಾರಾಟ ಇರ್ಬೋದು, ಖರೀದಿ ಇರ್ಬೋದು, ಅಗ್ರಿಮೆಂಟ್ ಇರ್ಬೋದು, ಅಡ್ವಾನ್ಸ್ ಕೊಡುವಂಥ ವಿಚಾರ ಇರ್ಬೋದು, ರಿಜಿಸ್ಟ್ರೇಷನ್ ವಿಚಾರ ಇರ್ಬೋದು, ಇದರಲ್ಲಿ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ಜವಾಬ್ದಾರಿ ಬರಬಹುದು. ಏಕೆಂದರೆ ಇದನ್ನು ಹೆಚ್ಚುವರಿ ಜವಾಬ್ದಾರಿ ಅಂತಲೇ ನೀವು ಕರಿಬಹುದು. ಏಕೆಂದರೆ ಆ ಒಂದು ಕಮಿಟ್ಮೆಂಟ್ಗೆ ತಕ್ಕಂತಹ ಒಂದು ಆ್ಯಕ್ಷನ್ ನಿಮ್ಮಿಂದ ಬೇಕಾಗುತ್ತೆ. ಹಾಗಾಗಿ ಈ ದಿನ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮನಸ್ಸಿನ ಆಳದಲ್ಲಿ ಏನಿದೆ ಅದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ನಡತೆ ಇರಲಿ, ನಿಮ್ಮ ಮಾತು ಕೂಡ ಇರಲಿ. ಹಾಗೆ ಈ ದಿನ ಮಾತಿನಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರು ದಕ್ಷಿಣಾಮೂರ್ತಿಗಳನ್ನು ದರ್ಶನ ಮಾಡಿಕೊಳ್ಳಿ. ನಿಮ್ಮ ಗುರುಗಳ ದರ್ಶನ ಮಾಡಿ ಗುರುಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 2ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಇರುವಂಥದ್ದು ಇದೆ. ಕುಟುಂಬದಲ್ಲೇ ಈ ದಿನ ನಿಮ್ಮ ಮಾತಿಗೆ, ನಿಮ್ಮ ವ್ಯವಹಾರಕ್ಕೆ ಸಪೋರ್ಟ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಕುಟುಂಬಸ್ಥರಿಂದಲೇ ನಿಮಗೆ ಅಡೆತಡೆಗಳು ಉಂಟಾಗುವಂಥದ್ದು ಇದೆ. ಅವರ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಹಾಗಾಗಿ ಈ ದಿನ ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು, ಬೇರೆಯವರನ್ನು ಆಶ್ರಯಿಸುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಅರ್ಧಂಬರ್ಧಕ್ಕೆ ನಿಂತಾಗ ಮನಸ್ಸಿಗೆ ತೀವ್ರ ಅಸಮಾಧಾನ ಆಗುತ್ತೆ. ಏನೋ ಒಂದು ವೇದನೆ ಉಂಟಾಗುವಂಥದ್ದು, ಹೇಳಿಕೊಳ್ಳಲಾದಂತಹ ಒಂದು ಪರಿಸ್ಥಿತಿ ಈ ದಿನ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ನಿಮ್ಮ ಸಮಾನ ಮನಸ್ಕರು ಯಾರಿದ್ದಾರೆ ಅಥವಾ ನಿಮ್ಮ ಒಂದು ಮಾತುಗಳಿಗೆ ಎಲ್ಲಿ ಪುರಸ್ಕಾರ ಸಿಕ್ಕತ್ತೆ ಅಂಥವರ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ನಿಮ್ಮ ಆಲೋಚನೆಗಳಲ್ಲಿ ಈ ದಿನ ಸ್ಥಿರತೆ ಇರಲ್ಲ, ಒಂದು ಕನ್ಸಿಸ್ಟೆನ್ಸಿ ಇರಲ್ಲ. ಅದಕ್ಕಾಗಿಯೇ ಕೈಗೊಂಡಂಥ ತೀರ್ಮಾನಗಳಲ್ಲೂ ಕೂಡ ಆಗಾಗ್ಗೆ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರ್ತೀರಿ. ಹಾಗೆ ಕೊಟ್ಟ ಮಾತನ್ನು ಈ ದಿನ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ನಿಮಗೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಒಳ್ಳೆಯದನ್ನು ಬಯಸಬೇಕು. ಹಾಗೆ ಈ ದಿನ ಒಳ್ಳೆಯ ವಿಚಾರಗಳು ಬರಬೇಕು ಮನಸ್ಸಿಗೆ ಅನ್ನುವಂಥ ಆಲೋಚನೆ ಚೆನ್ನಾಗಿದೆ. ಆದರೆ ಈ ಹೊರ ಸನ್ನಿವೇಶ ಏನಿದೆ, ಹೊರಗಿನ ವಾತಾವರಣ ಏನಿದೆ, ಅದು ನಿಮ್ಮ ಮನಸ್ಸನ್ನು ಇನ್ನೂ ಸ್ವಲ್ಪ ಕಲುಷಿತಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರುತ್ತೆ. ಹಾಗಾಗಿನೇ ಈ ದಿನ ಹೊಸ ಕೆಲಸಗಳಿಗಾಗಲಿ, ಹೊಸ ಆಲೋಚನೆಗಳಿಗಾಗಲಿ ಅಷ್ಟೊಂದು ಅನುಕೂಲಕರವಾದಂಥ ದಿನ ಅಲ್ಲ. ಹಾಗಾಗಿನೇ ಇದ್ದುದರಲ್ಲೇ ಹೊಂದಾಣಿಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಗದಿತ ಸಮಯಕ್ಕೆ ಈ ದಿನ ಕೆಲಸಗಳನ್ನು ಆರಂಭ ಮಾಡುವಂಥ ಸಮಯ ಇದೆ. ಏಕೆಂದರೆ ಈ ಸಮಯ ಟೈಮ್ ಅನ್ನುವಂಥದ್ದು ಈ ದಿನ ನಿಮಗೆ ಅದೃಷ್ಟವನ್ನೇ ತರುವಂಥದ್ದು. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅದೃಷ್ಟ ಚೆನ್ನಾಗಿದೆ. ಹಾಗಾಗಿನೇ ಕೆಲಸಗಳಿಂದ ಒಳ್ಳೆಯ ಫಲಗಳು ಸಿಕ್ಕತ್ತೆ, ಫಲಿತಾಂಶಗಳು ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ತೃಪ್ತಿಯಾಗುವಷ್ಟು ಲಾಭ ಕೂಡ ಇರುತ್ತೆ. ಹಾಗೆ ಈ ದಿನ ಆರೋಗ್ಯದ ಕಡೆ ತುಂಬ ಗಮನ ಹರಿಸುವಂಥದ್ದು ಇದೆ, ಕಾಳಜಿ ಜಾಸ್ತಿ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ಉದ್ದೇಶ ಇದ್ದಂಥವ್ರಿಗೆ ಈ ಬದಲಾವಣೆ ಈ ದಿನದಿಂದಲೇ ಆಗಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಮುಂದೆ. ಇನ್ನು ಈ ದಿನ ಪ್ರಯಾಣ ಕೂಡ ನಿಮಗೆ ಶುಭ ಮತ್ತು ಲಾಭವನ್ನು ತರುವಂಥದ್ದು ಇದೆ. ವಾಹನದಿಂದ ಸೌಖ್ಯ ಇದೆ. ನಿಗದಿತ ಸಮಯಕ್ಕೆ ಈ ದಿನ ನೀವು ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನವೂ ಇದೆ. ಪ್ರಯಾಣ ಕೂಡ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ಔತಣಕೂಟಕ್ಕೆ ಅಥವಾ ನಿಮ್ಮನ್ನು ಒಂದು ಶುಭ ಸಮಾರಂಭಕ್ಕೆ ಆಹ್ವಾನಿಸುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ಬೇರೆಯವರಿಗೂ ಕೂಡ ಬೇಕು ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ನಿಮ್ಮ ಬಗ್ಗೆನೇ ನಿಮಗೆ ಒಂದು ಹೆಮ್ಮೆ
ನಿಮ್ಮ ಬಗ್ಗೆನೇ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಅದರಲ್ಲೂ ಈ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದಾಗ ಕೆಲಸಗಳನ್ನು ಕೂಡ ಬೇಗ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರುತ್ತೆ. ಜೊತೆಗೆ ನಿಮ್ಮ ಬಗ್ಗೆ ನಿಮಗೆ ಗೌರವ ಹೆಚ್ಚಾಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ಮನಸ್ಸಿಗೆ ಪೂರ್ಣ ಸಮಾಧಾನವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮ್ಮ ಪ್ರಯತ್ನಗಳಿಗೆ ಮಿಶ್ರ ಫಲಗಳು ಈ ದಿನ ಇರುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡ ಮಂದಗತಿಯಲ್ಲಿ ನಡೆಯುತ್ತೆ, ತುಂಬ ನಿಧಾನ ಆಗುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಂದರ್ಭಗಳು ಈ ದಿನ ಮಧ್ಯೆ ಮಧ್ಯೆ ಬರ್ಬೋದು. ಹಾಗೆ ಈ ದಿನ ಈ ತಪ್ಪು ವಿಚಾರಗಳಿಗೆ, ಕೆಟ್ಟ ವಿಚಾರಗಳಿಗೆ ನಿಮ್ಮ ಮನಸ್ಸು ಹಾತೊರೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ನಿಮ್ಮ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಆ ಥರದಲ್ಲಿ ಇರುವಂಥದ್ದು. ಹಾಗಾಗಿ ಆದಷ್ಟು ಅಂಥ ವ್ಯಕ್ತಿಗಳನ್ನು ದೂರ ಇಡಿ. ಯಾವ ವ್ಯಕ್ತಿಯ ಜೊತೆಯಲ್ಲಿ ನೀವು ಇದ್ದರೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೋ ಅಂಥವರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆಯುವಂಥ ಪ್ರಯತ್ನ ಮಾಡಿ. ಹಾಗೆ ಈ ದಿನದಲ್ಲಿ ಸಂಬಂಧಿಕರ ಜೊತೆಯಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಅದು ಯಾವುದೋ ಒಂದು ಪುಟ್ಟ ಕಾರಣಕ್ಕೆ ಆಗುತ್ತೆ. ನಿಮ್ಮ ಒಂದು ನೇರ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಆ ಪ್ರಕರಣದಲ್ಲಿ ಇಲ್ಲ. ಆದರೂ ಕೂಡ ನಿಮ್ಮನ್ನು ಎಳೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ ಇರಿ. ಇನ್ನು ಈ ದಿನ ನಿಮ್ಮ ಒಂದು ಜ್ಞಾನಾಭಿವೃದ್ಧಿ, ನಿಮ್ಮ ಶಿಕ್ಷಣ, ನಿಮ್ಮ ಮುಂದಿನ ಓದು, ವ್ಯಾಸಂಗ ಇಂಥದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿನೇ ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ದರೆ ಕೆಲಸಗಳಾಗುತ್ತೆ, ಇಲ್ಲಾಂದರೆ ಎಲ್ಲಿದೆಯೋ ಅಲ್ಲೇ ನಿಲ್ಲುತ್ತೆ ಕೆಲಸ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಲೇ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಶ್ರಮ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಶ್ರಮವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ಕೆಲಸ ಕಾರ್ಯಗಳನ್ನು ಹಂಚಿಕೊಳ್ಳುವಂಥದ್ದು, ಬೇರೆಯವ್ರಿಗೂ ಕೂಡ ಕೆಲಸಗಳನ್ನು ಹಂಚುವಂಥ ಒಂದು ಪ್ರಯತ್ನ ಮಾಡಿ, ಅದರ ಮೇಲ್ವಸ್ತುವಾರಿ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಂತೋಷದ ದಿನ, ಉತ್ಸಾಹದ ದಿನ. ಏಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ, 11ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮಗೆ ತುಂಬ ಒಂದು ರೀತಿಯಲ್ಲಿ ಲವಲವಿಕೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ತುಂಬ ಹೊಸದಾಗಿ ಆರಂಭ ಮಾಡ್ತೀರಿ. ಅದರಲ್ಲೂ ಈ ಫ್ರೆಶ್ನೆಸ್ ಅನ್ನುವಂಥದ್ದು ನಿಮ್ಮ ಮುಖದಲ್ಲೂ ಕಾಣುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ಕಾಣಿಸ್ಕೊಳ್ಳುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ಅತ್ಯುತ್ತಮವಾದ ನಿರ್ಧಾರವೊಂದನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಆದರೆ ಈ ಮಕ್ಕಳ ವಿಚಾರದಲ್ಲಿ ಮಾಡುವಂಥ ಖರ್ಚುಗಳೇನಿದೆ ಅದು ಸ್ವಲ್ಪ ಕಿರಿಕಿರಿಯನ್ನು ತರಬಹುದು. ಆದರೂ ಕೂಡ ಇದು ಅನಿವಾರ್ಯವಾಗಿ ಆಗಬೇಕಾಗಿರುವಂಥ ಖರ್ಚುಗಳು, ಓಡಾಟಗಳು. ಇದನ್ನು ನೀವು ತುಂಬ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಇನ್ನು ಈ ದಿನ ಕೆಲವೊಂದು ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರಮುಖ ನಿರ್ಧಾರದಿಂದ ಕುಟುಂಬದವರಿಗೂ ಕೂಡ ಸಮಾಧಾನ ಇದೆ. ಅಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ತೃಪ್ತಿ ಇರುತ್ತೆ. ಇನ್ನು ಈ ದಿನ ವಾಹನ, ಈ ದಿನದ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತರುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರುತ್ತೆ. ಆದರೆ ಈ ದಿನ ಬೇರೆಯವರ ಮಾತನ್ನು ಕೇಳಿ, ಚಾಡಿ ಮಾತನ್ನು ಕೇಳಿ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಡಿವಿಯೇಟ್ ಮಾಡಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಅಗ್ರೆಸಿವ್ ನೇಚರ್ ಏನಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.